ಲೈವ್ ಆಗಿ ನಮ್ಮೂರಲ್ಲಿ ಮಂತ್ಲಿ ಎಷ್ಟಾಗುತ್ತೆ ಸ್ವಿಗ್ಗಿಯಲ್ಲಿ ಅನ್ನೋದು ತೋರಿಸ್ಕೊಟ್ಬಿಡ್ತೀನಿ, ಬನ್ನಿ ನೋಡೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಪ್ರೀತಿಯ ಕೆ ಟಾಕ್ಸಿಕ್. ಮಂಗಳೂರಲ್ಲಿ ಪ್ರತಿ ತಿಂಗಳು ಸ್ವಿಗ್ಗಿಯಲ್ಲಿ ಅಮೌಂಟ್ ಎಷ್ಟಾಗುತ್ತೆ ಅಂತ ಪ್ರತಿಯೊಬ್ಬರು ಪ್ರಶ್ನೆ ಆಗಿರುತ್ತೆ. ಸ್ವಿಗ್ಗಿಯಲ್ಲಿ ಆಯಿತು, ಝೊಮ್ಯಾಟೋದಲ್ಲಿ ಆಯಿತು, ಪ್ರತಿಯೊಬ್ಬರು ಅರ್ನಿಂಗ್ಸ್ ಬಗ್ಗೆ ಮಾತಾಡ್ತಾರೆ. ನಂದು ಅರ್ನಿಂಗ್ ಇಷ್ಟಾಯಿತು ಅಷ್ಟಾಯಿತು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಯಾರು ಕೂಡ ರಿಯಲ್ ಆಗಿ ತೋರಿಸಲ್ಲ. ನಾನು ನಿಮಗೆ ರಿಯಲ್ ಆಗಿ ತೋರಿಸ್ತೀನಿ, ನೋಡೋಣ ಬನ್ನಿ. ಅಂತ ಕಾಣ್ತಾ ಇರಬಹುದು ನಿಮಗೆ, ಮಂತ್ಲಿ 42,000 ಆಗಿದೆ. 3 ರೂಪಾಯಿ ಕಡಿಮೆ 42,000 ಆಗಿದೆ ಮಂತ್ಲಿ. ನೋಡ್ತಾ ಇರ್ಬೋದು ನೀವು. ಲಾಗಿನ್ ಅವರು ದಿವಸಕ್ಕೆ 14 ಅವರ್ ಮಾಡ್ತಾಯಿದ್ದೀವಿ ನಾವು. ಯಾಕಂದರೆ ಅಷ್ಟು ಅವರ್ ಇರಬೇಕು, ಅಷ್ಟು ಅವರ್ ಇದ್ದರೆ ಮಾತ್ರ 42,000 40,000 ಮಾಡೋಕ್ಕಾಗೋದು, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಅಂದರೆ ಬೆಳಗ್ಗೆ ನಾವು 6 ಗಂಟೆಗೆ ಬಂದು ಕಂಟಿನ್ಯೂ ಆಗಿ ರಾತ್ರಿ 9-10 ಗಂಟೆ ತನಕ ಲಾಗಿನ್ ಇದ್ದರೆ ಮಾತ್ರ ಇಷ್ಟು ಮಾಡೋಕ್ಕಾಗೋದು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಯಾಕಂದರೆ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಿರುತ್ತೆ. ಆ ಟಾರ್ಗೆಟ್ ಕಂಪ್ಲೀಟ್ ಮಾಡಿ ನಾವು ಮನೆಗೆ ಹೋಗ್ಬೇಕು. ಟಾರ್ಗೆಟ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಮಗೆ ಮನೆಗೆ ಹೋಗೋಕ್ಕಾಗಲ್ಲ. ಮತ್ತು ಟಾರ್ಗೆಟ್ ಕಂಪ್ಲೀಟ್ ಮಾಡಂದರೆ ಅರ್ನಿಂಗ್ ಆಗೋಲ್ಲ. ಅದಕ್ಕೆ ಮಂತ್ಲಿ 42,000 ರೂಪಾಯಿ ದುಡಿಯೋದಂದರೆ ಚಿಕ್ಕ ವಿಷಯ ಅಲ್ಲ. ಯಾಕಂದರೆ ಈ ಮಳೆಗಾಲ ಟೈಮಲ್ಲಿ ಮಳೆಯಲ್ಲೆಲ್ಲ ತೋರಿಸ್ಕೊಂಡು ಮತ್ತು ಬೆಳಗ್ಗೆ ಬೇಗ ಬಂದು ಟ್ರಾಫಿಕ್ಕಲ್ಲಿ, ಮಳೆಗಾಲದಲ್ಲಿ ಟ್ರಾಫಿಕ್ ಅಂತೂ ಜಾಸ್ತಿ ಆಗುತ್ತೆ ಮಂಗಳೂರಲ್ಲಿ. ತುಂಬ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಬಟ್ ಈ ಥರ ಮಾಡೋರು ನಿಮ್ಮ ಮೈಂಡಲ್ಲಿ ಈ ಥರ ಮಾಡಬೇಕಂತಿದ್ರೆ ಕರೆಕ್ಟಾಗಿ ಡ್ಯೂಟಿ ಮಾಡಬೇಕು. ಪ್ರತಿಯೊಂದಕ್ಕೂ ನಿಮ್ಮ ಹತ್ರ ಫೋನ್ ಕರೆಕ್ಟಾಗಿರಬೇಕು, ಮತ್ತು ಪವರ್ ಬ್ಯಾಂಕ್ ಇರಬೇಕು ನಿಮ್ಮ ಹತ್ರ. ಅಂದರೆ ಅಡ್ರೆಸ್ನೆಲ್ಲ ಗೊತ್ತಿರಬೇಕು, ಅಂದರೆ ಮಾತ್ರ ಇದು ಮಾಡೋಕ್ಕಾಗೋದಿಲ್ಲ, ಅಂದರೆ ಮಾಡೋಕ್ಕಾಗಲ್ಲ. ಮಾಲ್ ಒಳಗೆ ಹೋದರೆ ನಮಗೆ ರೈನ್ ಕೋಟು ಒಳಗೆ ಬಿಡಲ್ಲ. ಯಾಕಂದರೆ ಬಟ್ಟೆ ಎಲ್ಲ ರೈನ್ ಕೋಟ್ ಎಲ್ಲ ಹೋಗಿರುತ್ತೆ, ಮಾಲ್ ಒಳಗೆ ಬಿಡಲ್ಲ. ಮತ್ತು ಕೆಲವು ಅಪಾರ್ಟ್ಮೆಂಟ್ ಒಳಗೂ ಕೂಡ ಅಷ್ಟೇ, ನಾವು ರೈನ್ ಕೋಟ್ ಹಾಕೊಂಡು ಹೋದರೆ ರೈನ್ ಕೋಟ್ ಬಿಚ್ಚಿ ಹೋಗಂತಾರೆ. ಯಾಕಂದರೆ ನಾವು ಬಟ್ಟೆ ಹೆಂಗೆ ಹೋಗಿರುತ್ತೋ ಆ ಥರ ಅದು ಹೋಗಿರುತ್ತೆ. ತೋದಿದ ಬಟ್ಟೆ ಹಾಕ್ಕೊಂಡ್ರೆ ಹಾಕ್ಕೊಳಕ್ಕಾಗಲ್ಲ. ಯಾಕಂದರೆ ಅದ್ರ ಒಳಗೇನ ನಾವು ಇನ್ನೂ ಚಳಿ ಆಗ್ತಾ ಇರುತ್ತೆ ನಮಗೆ, ಆದರೂ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ. ಬಟ್ ಅದು ಬಟ್ಟೆ ಬಿಚ್ಚಾದ್ಮೇಲೆ ಇನ್ನೂ ಸಲ ಹಾಕೊಂಡ್ಬಿಟ್ರೆ ಮತ್ತೆ ಇನ್ನೂ ಚಳಿ ಆಗುತ್ತೆ ನಮಗೆ. ಬಟ್ ಆ ಕಷ್ಟ ಯಾರೂ ಅರ್ಥ ಮಾಡ್ಕೊಳಲ್ಲ. ಮತ್ತು ಪ್ರತಿಯೊಬ್ಬರು ಕೂಡ ಲೊಕೇಶನ್ ಹೋದಾಗ ನಮ್ಗೆ ಕರೆಕ್ಟಾಗಿ ಅಡ್ರೆಸ್ ಕೂಡ ಹಾಕಿರಲ್ಲ ಕಸ್ಟಮರು, ಕರೆಕ್ಟಾಗಿ ರೆಸ್ಪಾನ್ಸ್ ಕೂಡ ಮಾಡಲ್ಲ ಅದರಲ್ಲಿ. ಅಂದರೆ ಮಳೆ ಬರ್ತಾ ಇರುತ್ತೆ, ನಾವು ಅಲ್ಲಿ ಲೊಕೇಶನ್ಗೆ ಹುಡುಕ್ತಾ ಇರ್ತೀವಿ, ಮತ್ತು ಕರೆಕ್ಟಾಗಿ ಕೂಡ ರೆಸ್ಪಾನ್ಸ್ ಮಾಡಲ್ಲ. ಅಲ್ಲೇ ವೇಟ್ ಮಾಡಿ ಅಂತ ಹೇಳ್ತಾರೆ, ಅಲ್ಲೇ ವೇಟ್ ಮಾಡ್ತಾ ಇರಬೇಕು ನಾವು ಅವ್ರಿಗೋಸ್ಕರ. ಆದರೂ ಕೂಡ ಅವ್ರು ನಮ್ಗೆ ಆರ್ಡ್ರ್ ಕೊಟ್ಟ ಮೇಲೆ ಕೂಡ ಒಂದು ಥ್ಯಾಂಕ್ಸ್ ಸಮೇತ ಇರಲ್ಲ. ಬಟ್ ಇದನ್ನೆಲ್ಲ ಸಹಿಸ್ಕೊಂಡಂಗಿದ್ರೆ ಈ ಡೆಲಿವರಿ ಬಾಯ್ಸ್ ಕೆಲಸಕ್ಕೆಲ್ಲ ಬನ್ನಿ. ಎಷ್ಟಾಗುತ್ತೆ ಅಷ್ಟು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಕೂಡ ನಿಮ್ಮ ತಪ್ಪಿಲ್ಲ ಅಂದರೆ ಬಿಡಕ್ಕೆ ಹೋಗ್ಬೇಡಿ. ನೀವು ಕೂಡ ಏನು ಮಾತಾಡ್ಬೇಕು ಅದನ್ನು ಮಾತಾಡಿ ಬನ್ನಿ. ಯಾಕಂದರೆ ಪ್ರತಿ ಸಲನೂ ಹಂಗಾದರೆ ನೀವು ವಾಪಸ್ಸು ಮಾತಾಡಲೇಬೇಕಾಗುತ್ತೆ. ಪ್ರತಿ ಸಲ 1 ಸಲ 2 ಸಲ ಬಿಡ್ಬೋದು, ಬಟ್ ಪ್ರತಿ ಸಲ ಹಂಗಾದರೆ